ಈಗ ಗುರುಗಳು ರೆಟ್ಟೆ ಪಿಳ್ಳೆಯಾರ್ ಕ್ಷೇತ್ರದ ಮಹಿಮೆಯನ್ನ ತಿಳಿಸ್ತಾರೆ. ಪ್ರಪಂಚದಲ್ಲೇ ಎಲ್ಲೂ ಕಾಣಸಿಗದ ಅವಳಿ ಗಣಪತಿಗಳನ್ನ ನಾವಿಲ್ಲಿ ಕಾಣಬಹುದು. ಗುರುಜಿ, ಈ ಕ್ಷೇತ್ರದ ಮಹಿಮೆ ಏನು, ಜೊತೆಗೆ ಕುಂಭಕೋಣಂಗೂ ಹಾಗೂ ಗಣಪತಿಗೂ ಇರುವಂತಹ ಅವಿನಾಭಾವ ಸಂಬಂಧ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿ. ತುಂಬ ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದ್ದೀರಾ ಇವತ್ತಿನ ದಿವಸ ನೀವು. ಯಾಕಂದರೆ ಗಣಪತಿಗೂ ಮತ್ತು ಕುಂಭಕೋಣಂಗೂ ಇರತಕ್ಕಂಥ ಒಂದು ಅವಿನಾಭಾವ ಸಂಬಂಧ, ಇದನ್ನು ನಮ್ಮ ಬಹುತೇಕ ವೀಕ್ಷಕರಿಗೆ ಗೊತ್ತಿರೋದಿಲ್ಲ. ವೀಕ್ಷಕರಿಗೆ ಯಾಕೆ, ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತಿರೋದಿಲ್ಲ, ಎಷ್ಟೋ ಜನ ಪುರೋಹಿತರಿಗೆ ಗೊತ್ತಿರೋದಿಲ್ಲ, ಜ್ಯೋತಿಷಿಗಳಿಗೆ ಗೊತ್ತಿರಲ್ಲ, ಆಧ್ಯಾತ್ಮಿಕ ಚಿಂತಕರಿಗೆ ಗೊತ್ತಿರೋದಿಲ್ಲ. ಇದೆಲ್ಲ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾದ ವರ್ತಮಾನ ಆಗಿರುತ್ತೆ. ಈ ದೃಷ್ಟಿಯಿಂದ ಅದರ ಬಗ್ಗೆ ನಾನು ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಈ ರೆಟ್ಟೆ ಪಿಳ್ಳೆಯಾರ್ ಅನ್ನತಕ್ಕಂಥ ಒಂದು ದೇವಸ್ಥಾನ ಏನಿದೆ, ಈ ದೇವಸ್ಥಾನದಲ್ಲಿರ್ತಕ್ಕಂಥ ಗಣಪತಿ ಸ್ವರೂಪ ತುಂಬ ಅದ್ಭುತವಾಗಿರುವಂಥದ್ದು. ಪ್ರಪಂಚದಲ್ಲೇ ಎಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ಅವಳಿ ಗಣಪತಿ ಸನ್ನಿಧಾನ ಇದಾಗಿರುತ್ತೆ. ಅಂದರೆ ಎಲ್ಲ ಹೋಗಿ ನೋಡಿದ್ರೆ ನಾವು ಹೇಗಿರುತ್ತೆ ಅಂದರೆ, ಒಂದು ಅವಳಿ ಜವಳಿ ಟ್ವಿನ್ಸ್ ಕೂತಿದ್ದಾರೇನೋ, ಇಬ್ಬರು ಮಕ್ಕಳು ಕೂತಿದ್ದಾರೇನೋ ಅನ್ನೋ ಪ್ರಕಾರವಾಗಿರುತ್ತೆ. ಇಲ್ಲಿ ದಾಮೋದರ ಗಣಪತಿ ಅನ್ನೋ ಹೆಸರಿನಲ್ಲೂ ಸಹ ಈ ಗಣಪತಿನ ಅರ್ಚನೆಯನ್ನು ಮಾಡಲಾಗುತ್ತೆ. ಇಲ್ಲಿನ ಮತ್ತೊಂದು ವೈಶಿಷ್ಟ್ಯ ಏನಂತಂದ್ರಮ್ಮ, ಇಲ್ಲಿ ಆ ಗಣಪತಿಯ ಗರ್ಭಗುಡಿ ಇದೆಯಲ್ಲ, ಅದ್ರ ಮೇಲ್ಗಡೆ ಒಂದು ಕಡೆಯಿಂದ ಅರಳಿ ಮರ ಸ್ವಾಭಾವಿಕವಾಗಿ ಹರಡಿಕೊಂಡಿದೆ, ಒಂದು ಛತ್ರಿ ಥರ, ಒಂದು ಕವರಿಂಗ್ ಥರ ಗಣಪತಿಗೆ. ಇನ್ನೊಂದು ಕಡೆಯಿಂದ ಬನ್ನಿ ಮರ. ಈ ಎರಡೂ ಮರಗಳು ಸಹ ಒಂದು ಸ್ವಾಭಾವಿಕವಾಗಿ ಭಗವಂತನಿಗೆ ಒಂದು ಛತ್ರಿ ಥರ, ಒಂದು ಪ್ರೊಟೆಕ್ಷನ್ ಥರ ಅಲ್ಲಿದೆ. ಈ ಥರದ್ದು ಎಲ್ಲೂ ನಾವು ನೋಡೋದಕ್ಕೆ ಸಿಗೋದಿಲ್ಲ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಈ ಸ್ವರೂಪಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥ ಮತ್ತೊಂದು ಸ್ವರೂಪ ಯಾವುದು ಅಂತಂದರೆ, ಈ ಒಂದು ರೋಮನ್ ಮೈಥಾಲಜಿ ಪ್ರಕಾರವಾಗಿ ಜೇನಸ್ ಅಂತ ಒಂದು ದೇವರಿದೆ. ಆ ಭಗವಂತನ ಸ್ವರೂಪನೂ ಅಷ್ಟೇ ಈ ಅವಳಿ ಗಣಪತಿಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಸ್ವರೂಪ ಆಗಿರುತ್ತೆ. ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಜೇನಸ್ ಅಂತಂದರೆ ಅವಳಿ ಗಣಪತಿ, ಟ್ವಿನ್ ಗಣಪತಿ ರೂಪ ಅಂತಲೇ ಬರುತ್ತೆ. ಅದು ಹೇಗಿರುತ್ತೆ ಅಂತಂದರೆ, ಒಂದೇ ದೇಹ ಎರಡು ಮುಖ ಇರತಕ್ಕಂಥದ್ದು, ಒಬ್ಬ ಪುಟ್ಟ ಬಾಲಕನ ರೂಪ ಜೇನಸ್ ಅಂತ ಕರೀತಾರೆ. ಈ ದೇವರನ್ನ ಈ ರೋಮನ್ ಅವರು ಏನು ಮಾಡ್ತಾ ಇದ್ರು ಅಂತಂದರೆ, ಈ ಒಲಿಂಪಿಕ್ಸ್ ಎಲ್ಲ ನಡೀತಾ ಇದೆಯಲ್ಲ, ಇವತ್ತಿನವರೆಗೂ ನಡ್ಕೊಂಡು ಬಂದಿದೆ, ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು ಈ ಒಲಿಂಪಿಕ್ ಕ್ರೀಡೆಗಳು. ಆ ಒಲಿಂಪಿಕ್ ಕ್ರೀಡೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ಈ ಜೇನಸ್ಗೆ ಪೂಜೆ ಮಾಡಿಬಿಟ್ಟವರು ನಂತರ ಶುರು ಮಾಡಿದ್ರಂತೆ. ಹಾಗಾಗಿ ಎಲ್ಲವೂ ನಿರ್ವಿಘ್ನವಾಗಿ ನಡೀಲಿ, ಯಾವತ್ತೂ ಸಹ ಇದಕ್ಕೆ ಸೋಲಿಲ್ಲದೆ ಇರೋ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಅಂತ ಆ ಜೇನಸ್ ಗಾಡ್ ಆಶೀರ್ವಾದವನ್ನು ಮಾಡಿದಂತೆ. ಅದಕ್ಕೆ ಇಷ್ಟು ಸಾವಿರ ವರ್ಷಗಳಾದರೂ ಸಹ ಅವರ ಕಲ್ಚರ್ನಲ್ಲಿ, ಅವರ ಒಂದು ಲಿವಿಂಗ್ ಸ್ಟೈಲ್ನಲ್ಲಿ ಎಲ್ಲ ಬದಲಾವಣೆಗಳಾದರೂ ಸಹ ಆ ಒಲಿಂಪಿಕ್ಸ್ನಲ್ಲಿ ಮಾತ್ರ ಇವತ್ತು ಯಾವುದೇ ಬದಲಾವಣೆ ಆಗಿಲ್ಲ. ಇವತ್ತಿಗೂ ಯಶಸ್ವಿಯಾಗಿ ಯಾಕೆ ನಡ್ಕೊಂಡು ಹೋಗ್ತಾ ಇದೆ ಅಂತಂದರೆ, ಆ ಜೇನಸ್ ಗಾಡ್ ಅಥವಾ ಗಣಪತಿಯ ಒಂದು ಆಶೀರ್ವಾದವೇ ಆಗಿರುತ್ತೆ. ಈ ಕಾರಣದಿಂದನೇ ಈ ಅವಳಿ ಗಣಪತಿಯ ಒಂದು ಪೂಜೆಯನ್ನು ನಾವು ಮಾಡಬೇಕು. ಜೊತೆಗೆ ಇಲ್ಲಿ ಇರತಕ್ಕಂಥ ಒಂದು ಗಣಪತಿ ಸನ್ನಿಧಾನದಲ್ಲಿ ನಮ್ಮ ಸಂಸ್ಥೆ ಯಾವ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ ಅಂತಂದರೆ, ಲಕ್ಷ್ಮೀ ಗಣಪತಿ ಹೋಮ ಅಂತ ವಿಶೇಷವಾದ ಹೋಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ಸನ್ನಿಧಾನದಲ್ಲಿ ನಾವು ಯಾವ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ, ಯಾಕೆ ಮಾಡಿಸ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಲಕ್ಷ್ಮೀ ಗಣಪತಿ ಹೋಮವನ್ನು ನಡೆಸ್ಕೊಡ್ತಾ ಇದ್ದೀವಿ ನಾವು. ಯಾಕೆ ಇಲ್ಲೇ ಮಾಡಬೇಕು ಲಕ್ಷ್ಮೀ ಗಣಪತಿ ಹೋಮ ಅಂತಂದರೆ, ಒಂದು ಕಾರಣ ಇದೆ. ಇಲ್ಲಿ ಗಣಪತಿಯಲ್ಲಿ 32 ಸ್ವರೂಪಗಳಿರುತ್ತೆ. ಅದರಲ್ಲಿ ಲಕ್ಷ್ಮೀ ಗಣಪತಿ ಅನ್ನತಕ್ಕಂಥ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಸ್ವರೂಪ ಇದಾಗಿರುತ್ತೆ. ಇಲ್ಲಿ ಲಕ್ಷ್ಮೀ ಗಣಪತಿ ಹೋಮದಲ್ಲಿ ಈ ಅವಳಿ ಗಣಪತಿ ಸನ್ನಿಧಾನದಲ್ಲಿ ಭಾಗವಹಿಸೋದ್ರಿಂದ ಮೊದಲನೇದಾಗಿ ನಿಮಗೆ ಸಿಗತಕ್ಕಂಥ ಒಂದು ಅನುಕೂಲ ಏನಂತಂದರೆ, ಕೋರ್ಟ್ ಕೇಸುಗಳಿಂದ ನಿಮಗೆ ಒಂದು ವಿಮುಕ್ತಿ ಸಿಗತಕ್ಕಂಥದ್ದು. ಮೊದಲನೇದಾಗಿ ಏನಂತಂದರೆ, ನಾನು ಎಷ್ಟೋ ಬಾರಿ ಹೇಳ್ತಾ ಇರ್ತೀನಿ ವಾಹಿನಿಗಳಲ್ಲಿ, ಕೋರ್ಟ್ಗೆ ಹೋಗಬೇಡಿ. ಕೋರ್ಟ್ನಲ್ಲಿ ಗೆದ್ದವನು ಸೋತ, ಸೋತವನು ಸತ್ತ ಅಂತ ಒಂದು ಮಾತಿದೆ. ಅಲ್ಲಿ ಅಲ್ಲಿ ಗೆಲುವು ಇರತಕ್ಕಂಥದ್ದು ಇರೋದೇ ಇಲ್ಲ. ಒಂದು ವೇಳೆ ನೀವು ಗೆದ್ದರೂ ಸಹ ಅದು ಸೋಲೇ ಆಗಿರುತ್ತೆ. ಫಿನಾನ್ಷಿಯಲ್ ಲಾಸ್ ಆಗಿರುತ್ತೆ, ಪ್ರೆಷಸ್ ಟೈಮ್ ಲಾಸ್ ಆಗಿರುತ್ತೆ, ನಿಮ್ಮ ಒಂದು ಬಾಂಧವ್ಯಗಳು ಕೆಟ್ಟು ಹೋಗಿರುತ್ತೆ, ಮತ್ತು ನಿಮ್ಮ ಲೈಫ್ನಲ್ಲಿ ಇರತಕ್ಕಂಥ ಒಂದು ಇಂಪಾರ್ಟೆಂಟ್ ಫೇಸ್ ಅನ್ನೋದು ಕಳೆದು ಹೋಗಿರುತ್ತೆ. ಯಾವುದೋ ಕಾರಣಕ್ಕೋಸ್ಕರ, ಈಗೋಗೋಸ್ಕರ ಕಳ್ಕೊಂಡ್ಬಿಟ್ಟಿರ್ತೀರ ನೀವು. ಸೊ ಯಾವುದೇ ಕಾರಣಕ್ಕೂ ಅಷ್ಟೇ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ ಸಾಧ್ಯವಾದರೆ ಮಾಡ್ಕೊಳ್ಳಿ. ಇವತ್ತಿಗೂ ಯಾಕೆ ಹಳ್ಳಿ ಕಡೆ, ಗ್ರಾಮಗಳ ಕಡೆ ಹೋದರೆ ಪಂಚಾಯಿತಿ ಕಟ್ಟೆ ಇದೆ, ಯಾಕೆಂದರೆ ಇದೇ ಕಾರಣಕ್ಕೋಸ್ಕರ. ಅಲ್ಲಿ 15 ವರ್ಷಗಳ ತೀರ್ಮಾನ ಆಗೋದನ್ನ ಇಲ್ಲಿ 15 ನಿಮಿಷದಲ್ಲಿ ತೀರ್ಮಾನ ಮಾಡಿಬಿಡ್ತಾರೆ. ಕೂತ್ಕೊಂಡು ಯಾರೋ ಹಿರಿಯರು ಕೂತ್ಕೊಂಡು ಏನೋ ಒಂದು ದಂಡ ಹಾಕ್ತಾರೆ, ಒಂದು ಪನಿಷ್ಮೆಂಟ್ ಕೊಡ್ತಾರೆ, ಅವನು ಆಯಿತು ಬುದ್ಧಿ ನೀವು ಹೇಳಿದಂಗೆ ಮಾಡ್ತೀವಿ ಅಂದ್ಕೊಂಡು ಹೋಗ್ತಾರೆ. ಎಲ್ಲವೂ ನಿಮ್ಮ ಸಮಯ ಉಳಿಯುತ್ತೆ, ನಿಮ್ಮ ದುಡ್ಡು ಉಳಿಯುತ್ತೆ. ಆದರೆ ಇವತ್ತು ಕಾಲ ಬದಲಾವಣೆ ಆಗಿದೆ, ಕೋರ್ಟ್ ಹೋಗ್ತೀರಾ, ಪ್ರೆಸ್ಟೀಜ್ ಕ್ವಶನ್ ಆಗುತ್ತೆ, ಇರಲಿ ವಾಟ್ ಎವರ್. ಈ ಸಮಸ್ಯೆಗಳು ಸಿಕ್ಕಾಕೊಂಡಿದ್ದಾರೆ ಅಂತಂದರೆ ಅಲ್ಲಿಂದ ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ದಾರಿ ಯಾವುದು ಅಂದರೆ, ರೆಟ್ಟೆ ಪಿಳ್ಳೆಯಾರ ಸನ್ನಿಧಾನದಲ್ಲಿ ಲಕ್ಷ್ಮೀ ಗಣಪತಿ ಹೋಮ ಮಾಡ್ತಕ್ಕಂಥದ್ದು. ಮತ್ತೊಂದೇನಂತಂದರೆ, ಪೆಂಡಿಂಗ್ ಲೋನ್ಸ್. ಭಾಳಷ್ಟು ದಿವಸಗಳಿಂದ ಒಂದು ನಾವು ಸಾಲ ತೊಗೊಂಡ್ಬಿಟ್ರೆ ಹೊರಗಡೆ ಬರೋದಕ್ಕಾಗೋದಿಲ್ಲ. ಇದಕ್ಕೆ ಮತ್ತೊಂದು ಮಾತು ಸರ್ವಜ್ಞ ಹೇಳ್ತಕ್ಕಂಥ ನನಗೆ ನೆನಪಿಗೆ ಬರುತ್ತೆ. ಸಾಲವನ್ನು ಕೊಂಡಾಗ ಹಾಲೋಗರ ಉಂಡಂತೆ, ಸಾಲಿಗನು ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಒಂದು ಕಡೆ ಹೇಳ್ತಾನೆ ಸರ್ವಜ್ಞ. ಸಾಲ ತೊಗೊಳ್ಳೋವಾಗ ಚೆನ್ನಾಗಿರುತ್ತೆ ನಮಗೆ. ಹಾಲೋಗರ ಅಂದರೆ ಹಾಲಿನಲ್ಲಿ ಮಾಡಿರೋ ಒಂದು ಸ್ವೀಟು, ಹಾಲು ಅನ್ನ ಉಂಡಂಗೆ ತುಂಬ ಖುಷಿಯಾಗಿರುತ್ತೆ ನಮಗೆ. ಆದರೆ ಸಾಲಿಗನು ಬಂದಾಗ, ಸಾಲ ಕೊಟ್ಟವನು ಸಾಲಗಾರ ಇರ್ತಾನೆ, ಅವ್ನು ಬಂದಾಗ ಹೇಗಿರುತ್ತೆ ಅಂದರೆ, ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಹೇಳ್ತಾನೆ. ಆ ಥರ ಸಮಸ್ಯೆಗಳಾಗುತ್ತೆ. ಇವತ್ತು ನೋಡ್ತಾ ಇದ್ದೀವಲ್ಲ, ರಿಕವರಿ ಏಜೆಂಟ್ಸ್ ಯಾವ ಥರ ಮನೆ ಮುಂದೆ ಬರ್ತಾರೆ, ನಿಮ್ಮ ಮಾನ ಹರಾಜು ಹಾಕ್ತಾರೆ, ಇಷ್ಟು ಅಕ್ಕಪಕ್ಕದವ್ರ ಮುಂದೆ ನಿಮ್ಮ ಗೌರವ ತೆಗಿತಾರೆ ಅನ್ನತಕ್ಕಂಥದ್ದು. ಈ ಥರ ಸಮಸ್ಯೆಗಳು ಯಾರ್ಯಾರು ಎದುರಿಸ್ತಾ ಇರ್ತೀರಾ, ತೀರ್ಸಕ್ಕಾಗದೆ ಈ ಒಂದು EMI ಲೂಪಲ್ಲಿ ಯಾರು ಸಿಕ್ಕಾಕೊಂಡಿರ್ತೀರಾ, ಆ ಥರದವರು ಈ ಒಂದು ಉಭಯ ಗಣಪತಿ ಸನ್ನಿಧಾನದಲ್ಲಿ ಲಕ್ಷ್ಮೀ ಗಣಪತಿ ಹೋಮ ಮಾಡಿ ನಿಶ್ಚಯವಾಗಿ ನಿಮಗೆ 3 ತಿಂಗಳಿಂದ 6 ತಿಂಗಳೊಳಗೆ ರಿಲೀಫ್ ಸಿಗುತ್ತೆ.
ಆ ಒಂದು ಲೋನ್ಗಳಿಂದ ಹೊರಗಡೆ ಬರ್ತೀರಾ.